ವಕ್ಫ್ ತಿದ್ದುಪಡಿ ಬಹುತೇಕ ಫಿಕ್ಸ್ ಆಗಿದೆ. ಅದಕ್ಕೆ ಬೇಕಾದಂತಹ ಮಸೂದೆ ಮಂಡನೆಗೆ ಸರ್ಕಾರ ತಯಾರಿ ಮಾಡ್ಕೊಂಡಿದೆ. ತಿದ್ದುಪಡಿ ಅಂತೂ ಮಾಡೇ ಮಾಡ್ತಾರೆ. ಸರಿಸುಮಾರು 572 ತಿದ್ದುಪಡಿಗಳ ಬಗ್ಗೆ ಸಲಹೆಗಳು ಬಂದಿದ್ವು. ಏನೇನು ತಿದ್ದುಪಡಿ ಮಾಡ್ಬೋದು ಅಂದರೆ ಇವರು ಮೂಲ ಕರಡು ಪ್ರತಿಯ ಮೇಲ್ಗಡೆ 572 ತಿದ್ದುಪಡಿಗಳ ಸಲಹೆಯೂ ಕೂಡ ಬಂದಿತ್ತು. ಅದಾದ ನಂತರ ಎಷ್ಟು ತಿದ್ದುಪಡಿಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಒಂದು ಭಾಗ. ತಿದ್ದುಪಡಿಯ ಆಳ ಅಗಲ ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಬಿಲ್ ಪಾಸ್ ಆಗಬೇಕಂದ್ರೆ ಸಂಸತ್ತಿನಲ್ಲಿ ಬಲಾಬಲ ಬಹಳ ಮುಖ್ಯ ಆಗಿರುವಂಥದ್ದು. ಆ ಬಲಾಬಲವನ್ನು ನಿಮಗೆ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನಂತರ ತಿದ್ದುಪಡಿ ಯಾವ ಸ್ವರೂಪದಲ್ಲಿ ಇದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಸಂಖ್ಯಾಬಲದ ಲೆಕ್ಕಾಚಾರ ಯಾವ ಸ್ವರೂಪದಲ್ಲಿ ಇದೆ ಅನ್ನೋ ಥರ ನೋಡ್ತಾ ಹೋದರೆ NDA ಟೀಮ್ನ ಶಕ್ತಿ ಇರುವಂಥದ್ದು ಲೋಕಸಭೆಗೆ ಬಂದಾಗ 293 ಮತಗಳಿದ್ದಾವೆ. ಆದರೆ 293 ಸದಸ್ಯ ಬಲವನ್ನು NDA ಲೋಕಸಭೆಯಲ್ಲಿ ಹೊಂದಿದೆ. NDAಗೆ ರಾಜ್ಯಸಭೆಯಲ್ಲಿ 122 ಸದಸ್ಯ ಬಲ ಇದೆ. 122 ಮತಗಳು ಇಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ 122 ಮತಗಳು ಸರ್ಕಾರದ ಪರವಾಗಿದ್ದಾವೆ, NDA ಪರವಾಗಿದ್ದಾವೆ. ವಿರೋಧ ಪಕ್ಷಗಳ ಶಕ್ತಿ ಲೋಕಸಭೆಯಲ್ಲಿರುವಂಥದ್ದು 250ರಷ್ಟು ಶಕ್ತಿಯನ್ನು ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಹೊಂದಿದ್ದಾವೆ. ಅಂದರೆ ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ಈ ವಕ್ಫ್ ಬಿಲ್ ಜಾರಿಗೆ ಅಂದರೆ ಅದನ್ನು ಅನುಮೋದನೆಯನ್ನು ಪಡ್ಕೊಳ್ಳೋದಕ್ಕೆ ಆ ಬಿಲ್ಲನ್ನು ಅನುಮೋದನೆಯನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿರೋದು 272 ಮತಗಳ ಅವಶ್ಯಕತೆ ಇದೆ. 272 ಮತಗಳು ಲೋಕಸಭೆಯಲ್ಲಿ ಈ ಬಿಲ್ ಪಾಸ್ ಆಗೋದಕ್ಕೆ ಸರ್ಕಾರಕ್ಕೆ ಬೇಕು. 250 ವಿರೋಧ ಪಕ್ಷಗಳ ಬಳಿಯಲ್ಲಿರತಕ್ಕಂತಹ ಬಲ, 250 ಸಂಖ್ಯಾಬಲ ವಿರೋಧ ಪಕ್ಷಗಳಿಗಿದ್ದರೆ 293 ಮತಗಳ ಬಲವನ್ನು ಅಂದರೆ ಸದಸ್ಯ ಬಲವನ್ನು, ಸಂಸದರ ಬಲವನ್ನು NDA ಹೊಂದಿದೆ ಲೋಕಸಭೆಯಲ್ಲಿ. ಇನ್ನು ರಾಜ್ಯಸಭೆಗೆ ಬಂದಾಗ NDA 122 ಸದಸ್ಯ ಬಲವನ್ನು ಹೊಂದಿದೆ. ಮೈತ್ರಿಕೂಟದ BJP ಸೇರಿದಂತೆ BJP ಮೈತ್ರಿಕೂಟದವರು ಸೇರಿ 122 ಸದಸ್ಯ ಬಲವನ್ನು ರಾಜ್ಯಸಭೆಯಲ್ಲಿ ಹೊಂದಿದ್ದಾರೆ. 116 ವಿರೋಧ ಪಕ್ಷಗಳು ಹೊಂದಿರತಕ್ಕಂತಹ ಶಕ್ತಿ 116 ಸದಸ್ಯ ಬಲ. ಬಹಳ ತಿನ್ ಮಾರ್ಜಿನ್ ಇದೆ ಇಲ್ಲಿ. 119 ಸಂಖ್ಯಾಬಲ ಬೇಕಾಗುತ್ತೆ ಬಿಲ್ ಪಾಸ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ಬಿಲ್ ಪಾಸ್ ಮಾಡ್ಕೊಳ್ಳುವಂತಹ ಅವಕಾಶ ಸಹಜವಾಗಿದೆ, ಸರ್ಕಾರಕ್ಕೆ ಇದ್ದೇ ಇದೆ, NDAಗೆ ಇದ್ದೇ ಇದೆ. 119 ಸದಸ್ಯ ಬಲ ಬೇಕಾಗಿರುವಂಥದ್ದು. 119 ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು. ವಿರೋಧ ಪಕ್ಷಗಳ ಶಕ್ತಿ ಇರುವಂಥದ್ದು 116, 122 ಇದೆ. ಹೀಗಾಗಿ 3 ಸದಸ್ಯ ಬಲ ಜಾಸ್ತಿ ಇರೋದ್ರಿಂದಾಗಿ ಸಹಜವಾಗಿಯೇ ಬಿಲ್ಲನ್ನು ಪಾಸ್ ಮಾಡಿಸ್ಕೊಳ್ಬೋದು. ಇನ್ನು ನಾವು ಸಂಖ್ಯೆಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು 12 ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ JDUವನ್ನು ಮತ್ತು ಇದೇ JDUಗೆ 4 ಸಂಖ್ಯಾಬಲ ರಾಜ್ಯಸಭೆಯಲ್ಲೂ ಕೂಡ ಇದೆ ಅನ್ನೋಂಥದ್ದನ್ನು ಗಮನಿಸಬೇಕು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, JDU ಪೂರ್ಣ ಪ್ರಮಾಣದಲ್ಲಿ ಈ ವಕ್ಫ್ ತಿದ್ದುಪಡಿ ಮಸೂದೆಯ ಪರವಾಗಿ ನಿಂತಿಲ್ಲ. ಅಂದರೆ ಅದನ್ನು ಈಗಲೇ ತರೋದು ಬೇಡ ಈ ತಿದ್ದುಪಡಿ ಮಸೂದೆ ಅನ್ನುವಂತಹ ನಿಲುವನ್ನು ನಿತೀಶ್ ಕುಮಾರ್ ಅವರು ಹೊಂದಿದ್ದಾರೆ. ಈ 293ರಿಂದ 12 ಒಟ್ಟು ಬಲ 293 ಇರುವಾಗ 272 ಬಹುಮತಕ್ಕೆ ಬೇಕಾಗಿರುವಂಥದ್ದು. ಅಂದರೆ ಒಂದು ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಹೌಸ್ನಲ್ಲಿ, ಲೋಕಸಭೆಯಲ್ಲಿ. BJPಯ ಬಳಿಯಲ್ಲಿ 240 ಸದಸ್ಯ ಬಲ ಇದೆ. BJP ಈ ಬಿಲ್ ಪಾಸ್ ಮಾಡ್ಕೊಳ್ಬೇಕು ಅಂದರೆ ತನ್ನ ಮಿತ್ರರನ್ನು ಅವಲಂಬಿಸಲೇಬೇಕು. 2 ಪ್ರಮುಖ ಮಿತ್ರರು TDP ಮತ್ತು JDU. ಇದರಲ್ಲಿ JDU ಬಹುತೇಕ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ರೂ ಕೂಡ, ಒಂದು ವೇಳೆ JDU ವಿರೋಧ ಮಾಡಿದರೂ ಕೂಡ 293 ಸಂಖ್ಯಾಬಲದಲ್ಲಿ ಅದು 281ಕ್ಕೆ ಬರುತ್ತೆ. ಹಾಗೆಂತೇಳಿ JDUನವರು ಇದರ ವಿರುದ್ಧ ಮತ ಹಾಕ್ತಾರೆ ಅಂತೇಳಿ ಅಲ್ಲ, ಅವರು ಅಬ್ಸ್ಟೇನ್ ಆಗ್ಬೋದು. ಅವರು ಮತ ಹಾಕದೆ ಸದನದಿಂದ ಹೊರ ನಡೆಯುವಂಥ ಅವಕಾಶ ಇದ್ದೇ ಇರುತ್ತೆ. ಆವಾಗ ಸದಸ್ಯ ಬಲವೂ ಕೂಡ ಅಕಾರ್ಡಿಂಗ್ಲಿ ಕಡಿಮೆ ಆಗುತ್ತೆ, ಒಟ್ಟು ಸಂಖ್ಯಾಬಲವೂ ಕೂಡ ಕಡಿಮೆ ಆಗುತ್ತೆ. ಅದು NDAಗೆ ಲಾಭದಾಯಕ ಆಗುತ್ತೆ. NDAಗೆ ಅದರ ಮೂಲಕವಾಗಿ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳುವಂಥದ್ದು ಈಸಿ ಆಗುತ್ತೆ. TDP ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ಪರವಾಗಿ ನಿಲ್ಲಬಹುದು. 16 ಸಂಖ್ಯಾಬಲ ಇದೆ. ಶಿವಸೇನೆ ಇಲ್ಲಿ 7 ಸಂಖ್ಯಾಬಲವನ್ನು ಹೊಂದಿರುವಂಥದ್ದು, LJP 5 ಮತ್ತು 13 ಇತರರು ಹೊಂದಿರತಕ್ಕಂತಹ ಸದಸ್ಯ ಬಲ ಇರುವಂಥದ್ದು. ಇಲ್ಲಿ ಬಹುಮತ ವಿಚಾರಕ್ಕೆ ಬಂದಾಗ 119 ಸೀಟುಗಳು ಒಟ್ಟು ರಾಜ್ಯಸಭೆಯಲ್ಲಿದೆ. ಇಲ್ಲಿ JDUನ 4 ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಮಿನಿಮಮ್ ಬೇಕಾಗಿರೋದು 119 ಸೀಟುಗಳಾಗಿರುತ್ತೆ. JDUನ 4 ಸಂಖ್ಯೆ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ BJP 98 ಸಂಖ್ಯಾಬಲವನ್ನು ಹೊಂದಿದೆ. NCP ಬಳಿಯಲ್ಲಿ 3 ಸದಸ್ಯರಿದ್ದಾರೆ. TDP ಬಳಿಯಲ್ಲಿ 2 ಸದಸ್ಯರಿದ್ದಾರೆ. ನಾಮನಿರ್ದೇಶಿತರು 6 ಮಂದಿ ಇದ್ದಾರೆ. ಇತರರು 9 ಮಂದಿ ಇದ್ದಾರೆ. ಈ ಮೂಲಕವಾಗಿ ಈ ರಾಜ್ಯಸಭೆಯಲ್ಲಿ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಬೇಕು ಅಂದರೆ JDUನ ಬೆಂಬಲ ಬಹಳ ಕ್ರೂಷಿಯಲ್ ಆಗಿದೆ.
JDUನ ಬೆಂಬಲ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇದೇ ಕಾರಣಕ್ಕಾಗಿ ಈ ಬಿಲ್ಲನ್ನು ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇದು ಸದ್ಯಕ್ಕೆ ಸಂಖ್ಯಾಬಲದ ವಿಚಾರ. ಆದರೆ ಯಾವ ಸ್ವರೂಪದಲ್ಲಿ ಈ ಒಂದು ವಕ್ಫ್ ತಿದ್ದುಪಡಿ ಮಸೂದೆ ಅನ್ನುವಂಥದ್ದು ಸಾಗಿ ಬಂದಿರತಕ್ಕಂಥ ಹಾದಿಯನ್ನು ಕೂಡ ನಾನು ನಿಮಗೆ ಹೇಳಬೇಕು. ಯಾವ ಸ್ವರೂಪದಲ್ಲಿ ಇದಕ್ಕೆ ಬೇಕಾದಂತಹ ತಯಾರಿಗಳು ನಡೆದಿದ್ವು, ಯಾವ ಸ್ವರೂಪದಲ್ಲಿ ಈ ತಿದ್ದುಪಡಿ ಮಸೂದೆ ಇವತ್ತು ಬರ್ತಾ ಇದೆಯಲ್ಲ, ಒಟ್ಟು ಇದರ ಇತಿಹಾಸವನ್ನು ನಾವು ನೋಡಬೇಕು. ವಕ್ಫ್ ತಿದ್ದುಪಡಿ ಮಸೂದೆಯ ಇತಿಹಾಸ 1954ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ವಕ್ಫ್ ಮಸೂದೆಯೊಂದನ್ನು ತರುವಂತಹ ಪ್ಲಾನನ್ನು ಅಂದಿನ ಜವಾಹರ್ಲಾಲ್ ನೆಹರು ಸರ್ಕಾರ ಮುಂದೆ ಮಾಡುತ್ತೆ ಮತ್ತು ಅದರ ಪ್ರಕಾರವಾಗಿ ಈ ಒಂದು ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡಿರುವಂಥದ್ದು. ಈಗ ತಿದ್ದುಪಡಿ ವಿಚಾರಕ್ಕೆ ಬಂದಾಗ ವಕ್ಫ್ ಬಿಲ್ ತಿದ್ದುಪಡಿಯ ಆಳ ಅಗಲವನ್ನು ನಾವು ನೋಡ್ತಾ ಹೋದಾಗ ಸಿಕ್ಕ ಆಸ್ತಿಯನ್ನೆಲ್ಲ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಆರೋಪ. ಅದು ವಕ್ಫ್ ಬೋರ್ಡ್ನ ವಿರುದ್ಧ ಇರುವಂಥದ್ದು. ವಕ್ಫ್ ಕಾಯ್ದೆಯ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು, ದುರ್ಬಳಕೆ ಆಗ್ತಾ ಇದೆ ಅಂತೇಳಿ. ಕೃಷಿ ಭೂಮಿ, ಚರ್ಚ್ಗಳು, ಮಿಲಿಟರಿ ಆಸ್ತಿಯನ್ನು ಕೂಡ ವಕ್ಫ್ ಬೋರ್ಡ್ನ ಪಾಲಾಗಿತ್ತು. ಈ ಕಾರಣಕ್ಕಾಗಿ ಕ್ರಿಶ್ಚಿಯನ್ ಸಮುದಾಯ ದೊಡ್ಡ ಮಟ್ಟದಲ್ಲಿ ವಕ್ಫ್ ಬಿಲ್ನ ವಕ್ಫ್ ತಿದ್ದುಪಡಿ ಮಸೂದೆಯ ಪರವಾಗಿ ನಿಂತಿದೆ. ವಕ್ಫ್ ತಿದ್ದುಪಡಿ ಮಸೂದೆಯ ಪರವಾಗಿ ನಿಂತಿದೆ ಕ್ರಿಶ್ಚಿಯನ್ ಸಮುದಾಯವು ಕೂಡ. ವಿವಾದ ಇದ್ದರೆ ವಕ್ಫ್ ಬೋರ್ಡ್ಗಳಷ್ಟೇ ಅರ್ಜಿ ಹಾಕಬೇಕಾಗಿತ್ತು. ಯಾವುದೇ ರೀತಿಯಂಥ ವಿವಾದಗಳಿದ್ರೆ ವಕ್ಫ್ ಬೋರ್ಡ್ ಮಾತ್ರ ಅರ್ಜಿ ಹಾಕಬೇಕಾಗಿತ್ತು ಮತ್ತು ವಕ್ಫ್ ಬೋರ್ಡ್ನಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೋ ಅದೇ ಅಂತಿಮ ಆಗ್ತಾ ಇತ್ತು. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಕಾನೂನಿನಲ್ಲಿದ್ದಂತಹ ಬಹಳ ದೊಡ್ಡದಾದಂಥ ದೋಷ ಅನ್ನೋದನ್ನು BJP ಬಹಳ ಕಟ್ಟುನಿಟ್ಟಾಗಿ ಪ್ರತಿಪಾದನೆಯನ್ನು ಮಾಡಿತ್ತು ಮತ್ತು ಆ ದೋಷವನ್ನು ಸರಿಪಡಿಸುವಂತಹ ಉದ್ದೇಶದಿಂದಲೇ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದು ಸರ್ಕಾರದ ಅತ್ಯಂತ ಸ್ಪಷ್ಟವಾದಂತಹ ನಿಲುವು. ವಿವಾದ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಕ್ಫ್ ಆಸ್ತಿಯನ್ನು ಪ್ರಶ್ನಿಸುವಂತೆ ಇರಲಿಲ್ಲ. ಅಂಥದ್ದೊಂದು ಅವಕಾಶವನ್ನು ಹಿಂದಿನ UPA ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ 2013ರಲ್ಲಿ ಮಾಡಿಕೊಟ್ಟಿತ್ತು. ಈ ಕಾರಣದಿಂದಾಗಿ ವಕ್ಫ್ಗೆ ಇದ್ದಂತಹ ಅತಿಯಾದಂತಹ ಬಲ ಇದೆಯಲ್ಲ, ಈ ಅತಿಯಾದಂತಹ ಬಲವನ್ನು ನಮ್ಮ ಸಂವಿಧಾನದ ವ್ಯವಸ್ಥೆ ಒಳಗಡೆ ಯಾರಿಗೂ ಕೂಡ ಅತಿಯಾದಂತಹ ಬಲವನ್ನು ಕೊಡೋದಕ್ಕೆ ಅವಕಾಶಗಳಿಲ್ಲ. ಅಲ್ಲಿ ಕೂಡ ಸಮಾನವಾಗಿರುವಂಥದ್ದೇ ಇರುವಂತಹ ಅವಕಾಶಗಳಿರ್ತವೆ. ಈಗ ವಕ್ಫ್ ಬೋರ್ಡ್ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕುವಂತಹ ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಪ್ರತಿಪಾದಿಸ್ತಾ ಇದೆ. ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನ ಇದು. ವಕ್ಫ್ ಬೋರ್ಡ್ಗಳ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಬೀಳುತ್ತೆ ಇದರಿಂದ ಅಂತೇಳಿ ಕೇಂದ್ರ ಸರ್ಕಾರ ಪ್ರತಿಪಾದಿಸ್ತಾ ಇದೆ. ಇದು ವಕ್ಫ್ ಬೋರ್ಡ್ಗಳ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಹಾಕುತ್ತೆ, ಅದನ್ನು ತಡೆಯುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನಿಲುವು. ಮುಸ್ಲಿಂ ಮಹಿಳೆಯರು ಮತ್ತು ಮಕ್ಕಳ ಸಬಲೀಕರಣಗೊಳಿಸುವಂತಹ ಗುರಿಯೂ ಕೂಡ ಇದರ ಮೂಲಕವಾಗಿ ಬರುತ್ತೆ ಅಂತೇಳಿ. ಇದು ಕೇವಲ ವಕ್ಫ್ ಆಸ್ತಿಯನ್ನು ಇತ್ಯರ್ಥ ಮಾಡುವಂತಹ ಸಂದರ್ಭದಲ್ಲೇ ಮುಸಲ್ಮಾನ ಮಹಿಳೆಯರಿಗೆ ಮತ್ತು ಮಕ್ಕಳ ಸಬಲೀಕರಣಕ್ಕೂ ಕೂಡ ಇದರಿಂದ ಅವಕಾಶಗಳು ಬಂದೊದಗ್ತವೆ, ಅದು ಅವ್ರಿಗೂ ಕೂಡ ಸಹಾಯ ಮಾಡುತ್ತೆ ಅಂತೇಳಿ. ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ 572 ತಿದ್ದುಪಡಿಗಳಿಗೆ ಸಲಹೆಗಳು ಬಂದಿದ್ವು. ಯಾವ ಕರಡು ಪ್ರತಿಯನ್ನು ಕೇಂದ್ರ ಸರ್ಕಾರ ರೆಡಿ ಮಾಡ್ತು, ವಕ್ಫ್ ಮಸೂದೆಗೆಯನ್ನು ರೆಡಿ ಮಾಡಿತ್ತು, ಆ ವಕ್ಫ್ ಮಸೂದೆಯ ಒಟ್ಟು ತಿದ್ದುಪಡಿ ಏನಿತ್ತಲ್ಲ, ಆ ತಿದ್ದುಪಡಿ ಮಸೂದೆಯ ಕರಡು ಪ್ರತಿಯ ಮೇಲ್ಗಡೆ 572 ತಿದ್ದುಪಡಿಗಳಿಗೆ ಆಡಳಿತ ಮತ್ತು ಪ್ರತಿಪಕ್ಷಗಳಿಂದ ಮತ್ತು ಬೇರೆ ಬೇರೆ ಕಡೆಗಳಿಂದಲೂ ಕೂಡ 572 ಸಲಹೆಗಳು ಬಂದಿದ್ವು. ತಿದ್ದುಪಡಿಗಳನ್ನು ತರೋದಕ್ಕೆ ಈ ತಿದ್ದುಪಡಿ ಮಸೂದೆಯಲ್ಲಿ ಇವುಗಳನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಲಾಗಿತ್ತು. ಆದರೆ BJP ಮತ್ತು ಮಿತ್ರ ಪಕ್ಷಗಳು ನೀಡಿದಂತಹ 32 ತಿದ್ದುಪಡಿಗಳನ್ನು ಅಂಗೀಕಾರ ಮಾಡಿಕೊಂಡಿದೆ JPC. 32 ತಿದ್ದುಪಡಿಗಳು ಯಾವುದನ್ನು BJP ಸಲಹೆಯನ್ನು ಕೊಟ್ಟಿತ್ತು ಮತ್ತು ಮಿತ್ರ ಪಕ್ಷಗಳು ಸಲಹೆಯನ್ನು ಕೊಟ್ಟಿದ್ವು, ಅವುಗಳನ್ನು ಅಂಗೀಕಾರ ಮಾಡಲಾಗಿತ್ತು. ವಿರೋಧ ಪಕ್ಷಗಳು ನೀಡಿದಂಥ ತಿದ್ದುಪಡಿಗಳನ್ನು JPC ಅವರು ತಿರಸ್ಕರಿಸಿದ್ವಿ ಅನ್ನೋದನ್ನು ಈಗಾಗಲೇ ಜಗದಂಬಿಕಾ ಪಾಲ್ ಅವರು ಕೂಡ ಹೇಳಿದ್ದಾರೆ. ಅದು ನಾನಾ ಕಾರಣಗಳಿರ್ತವೆ, ರಾಜಕೀಯದ ನಿರ್ಧಾರಗಳು ಕೂಡ ಇರ್ತವೆ, ಮತ್ತು ಅವರು ಕೊಟ್ಟಿರುವಂತಹ ಸಲಹೆಗಳು ಅದು ಎಷ್ಟರ ಮಟ್ಟಿಗೆ ಈ ಮಸೂದೆಯ ಮೂಲ ಉದ್ದೇಶ, ತಿದ್ದುಪಡಿ ಮಸೂದೆಯ ಮೂಲ ಉದ್ದೇಶದ ಪರವಾಗಿದ್ದಾವೋ ಇಲ್ವೋ ಅನ್ನುವಂಥದ್ದು ಕೂಡ ಕನ್ಸಿಡರ್ ಆಗುತ್ತೆ. ನಾಳೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗುವಂಥದ್ದಿದೆ. ವಕ್ಫ್ ತಿದ್ದುಪಡಿ ಮಸೂದೆ ನಾಳೆ ಮಂಡನೆ ಆಗೋದಿದೆ ಲೋಕಸಭೆಯಲ್ಲಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ತಯಾರಿಯನ್ನು ಮಾಡ್ಕೊಂಡಿದೆ. ಇದರ ಮೂಲಕವಾಗಿ ಈ ಒಂದು ತಿದ್ದುಪಡಿ ಮಸೂದೆ ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕಿರುವಂಥ ವಿಶ್ವಾಸ. ಇನ್ನು ವಕ್ಫ್ ಬೋರ್ಡಿನ ಇತಿಹಾಸವನ್ನು ನಾವು ನೋಡೋದಾದರೆ, ವಕ್ಫ್ ಅಂದರೆ ಮಸೀದಿ, ದರ್ಗಾ, ಸ್ಮಶಾನ, ಆಶ್ರಯ ಮನೆಗಳು, ಶಿಕ್ಷಣ, ಧಾರ್ಮಿಕ ಉದ್ದೇಶಕ್ಕಾಗಿ ಸಮರ್ಪಿಸಿದಂತಹ ಆಸ್ತಿ.
ಈ ರೀತಿಯಂಥ ಧಾರ್ಮಿಕ ಉದ್ದೇಶಗಳಿಗೆ ಬೇಕಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಹೇಳಿ ಕರೀತಾರೆ. ಮುಸ್ಲಿಮರ ಆಸ್ತಿ ರಕ್ಷಣೆಗಾಗಿ ವಕ್ಫ್ ಬೋರ್ಡ್ ಸ್ಥಾಪನೆಯನ್ನು 1954ರಲ್ಲಿ ನೆಹರು ಸರ್ಕಾರದಲ್ಲಿ ಕಾಯ್ದೆಯನ್ನು ಪರಿಚಯಿಸಲಾಗುತ್ತೆ. ಇಂಥದ್ದೊಂದು ಕಾಯ್ದೆಯನ್ನು ನಾವು ತರುವಂಥದ್ದು ಅನ್ನುವಂಥದ್ದನ್ನು ಮಾಡಲಾಗುತ್ತೆ. 1964ರಲ್ಲಿ ಅಂದರೆ ನೆಹರು ಅವರ ನಂತರ 1964ರಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡನ್ನು ರಚಿಸಿ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಮುಸ್ಲಿಮರು ದಾನ ಕೊಟ್ಟ ಆಸ್ತಿಯೂ ಕೂಡ ವಕ್ಫ್ ಆಸ್ತಿ ಅಂತ ನಮೂದು ಮಾಡಲಾಗುತ್ತೆ. ಅಂದರೆ ವಕ್ಫ್ ಆಸ್ತಿ ಯಾವುದು ಆಗುತ್ತೆ ಅಂತ ಹೇಳಿದರೆ ಮುಸಲ್ಮಾನರು ದಾನ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನು ಕೂಡ ವಕ್ಫ್ ಅಂತೇಳಿ ಘೋಷಣೆ ಮಾಡ್ಬೋದು. 1995ರಲ್ಲಿ ಮತ್ತೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗುತ್ತೆ. ರಾಜ್ಯಗಳು ಕೇಂದ್ರಾಡಳಿತಗಳಲ್ಲಿ ವಕ್ಫ್ ಬೋರ್ಡ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ನರಸಿಂಹರಾಯರ ಸರ್ಕಾರದ ಅವಧಿಯಲ್ಲಿ 1995ರಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತಗಳಲ್ಲಿ ಇವುಗಳನ್ನು ಜಾರಿಗೊಳಿಸುವಂಥದ್ದು, ವಕ್ಫ್ ಬೋರ್ಡ್ಗಳನ್ನು ಸ್ಥಾಪಿಸುವಂತಹ ಕೆಲಸ ನಡೆಯುತ್ತೆ. ಇದಾದ ಮೇಲೆ ಬಹಳ ಇವತ್ತು ವಿವಾದಕ್ಕೆ ಕಾರಣ ಆಗ್ತಾ ಇರುವಂಥದ್ದು 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ತಂದಂತಹ ತಿದ್ದುಪಡಿಗಳು. ಯಾಕಂದರೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ 2013ರಲ್ಲಿ ತಂದಂತಹ ತಿದ್ದುಪಡಿಗಳು ಇದು ವಕ್ಫ್ ಬೋರ್ಡ್ಗಳಿಗೆ ಪರಮಾಧಿಕಾರವನ್ನು ಕೊಟ್ಟಿದೆ. ಅಂದರೆ ಯಾವ ಆಸ್ತಿಯನ್ನು ವಕ್ಫ್ ಅಂತೇಳಿ ನಿರ್ಧರಿಸ್ತಾರೋ ಅದನ್ನು ವಕ್ಫ್ ಬೋರ್ಡ್ ಆ ವಿಚಾರಗಳಲ್ಲಿ ವ್ಯಾಜ್ಯವನ್ನು ವಕ್ಫ್ ಬೋರ್ಡ್ ಮಾತ್ರ ಮಾಡ್ಬೋದು ಮತ್ತು ಅದು ವಕ್ಫ್ ಬೋರ್ಡ್ ಮಾತ್ರ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಕಾಯ್ದೆ ತಿದ್ದುಪಡಿ ಇದು ವಕ್ಫ್ ಬೋರ್ಡ್ಗಳಿಗೆ ದೊಡ್ಡದಾದಂತಹ ಒಂದು ಅಧಿಕಾರವನ್ನು ಕೊಡ್ತು. ಹೀಗಾಗಿ ಮತ್ತೆ ತಿದ್ದುಪಡಿಯನ್ನು 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ತಿದ್ದುಪಡಿಯನ್ನು ಮಾಡಿ ವಕ್ಫ್ ಆಸ್ತಿ ಅಂತ ಘೋಷಿಸಿದರೆ ವಶಕ್ಕೆ ಪಡೆಯುವ ಸರ್ವೋಚ್ಚ ಅಧಿಕಾರವನ್ನು ವಕ್ಫ್ ಬೋರ್ಡ್ಗೆ ನೀಡಲಾಯಿತು. ಇದರಿಂದಾಗಿ ದೇಶದಲ್ಲಿ ಈಗಾಗಲೇ ಇದನ್ನು ಬಿಜೆಪಿಯವರು ಸಾಕಷ್ಟು ಬಾರಿ ತಮ್ಮ ಚುನಾವಣಾ ರ್ಯಾಲಿಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ. ದೇಶದಲ್ಲಿ ಒಟ್ಟು 9.40 ಲಕ್ಷ ಎಕರೆ ವಕ್ಫ್ ಆಸ್ತಿ ಇದೆ. ವಕ್ಫ್ ಬಳಿಯಲ್ಲಿರುವಂಥ ಆಸ್ತಿ 9.40 ಲಕ್ಷ ಎಕರೆಯಷ್ಟು ಆಸ್ತಿ ವಕ್ಫ್ ಹೆಸರಿನಲ್ಲಿದೆ. ಕರ್ನಾಟಕದಲ್ಲಿನೇ ಬೇರೆ ಬೇರೆ ಲೆಕ್ಕಾಚಾರಗಳ ಅಂಕದಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ. ರೈಲ್ವೆ ಇಲಾಖೆಯನ್ನು ಬಿಟ್ಟರೆ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥ ಇನ್ನೊಂದು ಇಲಾಖೆ ಅಂತ ಹೇಳಿದರೆ ಅದು ವಕ್ಫ್ ಅನ್ನುವಂಥದ್ದನ್ನು ಈಗಾಗಲೇ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ತಿದ್ದುಪಡಿ ಮಸೂದೆಯನ್ನು ನಾಳೆ ಮಂಡನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಯಾವ ರೀತಿಯಾಗಿ ಇದು ಅಂಗೀಕಾರ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ಇಡೀ ದೇಶವೂ ಕೂಡ ಎದುರು ನೋಡ್ತಾ ಇರುವಂಥದ್ದು.